ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಸ್ವಗಲದಲ್ಲಿ ಬರುತ್ತೆ ಈ ದೇವಸ್ಥಾನ. ಶಿವಪಾರ್ವತಿಯರ ಮದುವೆಯಾದ ಸ್ಥಳ ಅಂತ ಹೇಳ್ತಾರೆ. ಸುಮಾರು 8-9ನೇ ಶತಮಾನದಾಗಿನ ದೇವಸ್ಥಾನ. ಮುಂದೆ ಇಲ್ಲಿ ಶಿವಪಾರ್ವತಿಯರು ಸಾಕ್ಷಾತ್ ಮದುವೆ ಆದಂತ ಸಾಕ್ಷಾತ್ ವಿಗ್ರಹಗಳು ಅದಾವು. ಅಂದ್ರೆ ಪಾರ್ವತಿ ಪರಮೇಶ್ವರ ಮದುವೆ ಮಾಡಿದಂತ ಗುರುವಿನ ಸ್ಥಾನ ಐತಿ. ಇಲ್ಲಿ ಗಂಗಾಂಬಿಕೆ ಜಲ ಅಂತ. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಇಂದು ನಾವು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನಲ್ಲಿರುವ ಪ್ರಕೃತಿಯ ಮಡಿಲಲ್ಲಿ ನೆಲೆಸಿರುವ ಪವಿತ್ರ ಕ್ಷೇತ್ರ ಸ್ವಗಲ ಸೋಮೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೇವೆ. ಇದು ಕೇವಲ ದೇವಸ್ಥಾನ ಮಾತ್ರವಲ್ಲ, ಇದು ಒಂದು ಅದ್ಭುತ ಟ್ರೆಕ್ಕಿಂಗ್ ಸ್ಪಾಟ್ ಕೂಡ ಆಗಿದೆ. ಮೇಲೆ ಹೋಗುವ ಮಾರ್ಗ, ಸುತ್ತಮುತ್ತಲಿನ ಬೆಟ್ಟಗಳು, ಕಾಡು ಎಲ್ಲವೂ ನೋಡಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಇವತ್ತಿನ ವಿಡಿಯೋದಲ್ಲಿ ನಾವು ನೋಡುವುದು ದೇವಸ್ಥಾನದ ಇತಿಹಾಸ, ಅಲ್ಲಿನ ಸಂಪ್ರದಾಯಗಳು, ಮೇಲಕ್ಕೆ ಹೋಗುವ ಅನುಭವ, ವಿಶೇಷ ದಿನಗಳು. ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಸ್ವಗಲ ಸೋಮೇಶ್ವರ ದೇವಸ್ಥಾನವು ಬಹಳ ಪ್ರಾಚೀನವಾಗಿದ್ದು, ಇಲ್ಲಿ ಇರುವ ಶಿವಲಿಂಗವು ಸ್ವಯಂಭೂ ಎಂದು ನಂಬಿಕೆ ಇದೆ. ಹಳೆಯ ಕಾಲದಲ್ಲಿ ಈ ಪ್ರದೇಶದಲ್ಲಿ ಸಾಧುಗಳು ತಪಸ್ಸು ಮಾಡುತ್ತಿದ್ದರೆಂದು ಮಾತು ಇದೆ. ಸ್ಥಳೀಯರು ಹೇಳುವ ಪ್ರಕಾರ ಈ ದೇವಾಲಯಕ್ಕೆ ಕನಿಷ್ಠ 100 ವರ್ಷಗಳ ಇತಿಹಾಸ ಇದೆ. ಸೋಮೇಶ್ವರ ಎಂದರೆ ಶಿವನ ಒಂದು ರೂಪ. ಸೋಮವಾರ ಇಲ್ಲಿ ವಿಶೇಷ ಪೂಜೆ ನಡೆಯುತ್ತದೆ. ಈ ದೇವಸ್ಥಾನವು ಬೆಟ್ಟದ ಮೇಲೆ ಇರುವುದರಿಂದ ಭಕ್ತರು ತುಂಬಾ ಭಕ್ತಿಯಿಂದ ಹತ್ತಿ ಹೋಗುತ್ತಾರೆ. ಹಿಂದಿನ ಕಾಲದಲ್ಲಿ ಜನರು ಕೇವಲ ಕಾಡು ದಾರಿಯಿಂದಲೇ ಮೇಲಕ್ಕೆ ಹೋಗಬೇಕಾಗುತ್ತಿತ್ತು. ಇವಾಗ ಇಲ್ಲಿನ ಸಂಪ್ರದಾಯಗಳು ಮತ್ತು ವಿಶೇಷತೆಗಳನ್ನು ತಿಳಿಯೋಣ. ಈ ಆಧ್ಯಾತ್ಮಿಕ ತಾಣವನ್ನು ಸಾಂಪ್ರದಾಯಿಕವಾಗಿ ಪೂಜ್ಯ ಋಷಿ ಸುಗೋಳ ಮುನಿ ನಿರ್ಮಿಸಿದ್ದಾರೆ. ಸ್ವಗಲ ತನ್ನ ಪ್ರಾಚೀನ ದೇವಾಲಯಗಳಿಗೆ, ವಿಶೇಷವಾಗಿ ಸೋಮೇಶ್ವರ ದೇವಾಲಯಕ್ಕೆ ಹೆಸರುವಾಸಿಯಾಗಿದೆ. ಇದು ರಾಷ್ಟ್ರಕೂಟ ರಾಜವಂಶದ ಶ್ರೀಮಂತ ವಾಸ್ತುಶಿಲ್ಪ ಪರಂಪರೆಯನ್ನು ಪ್ರದರ್ಶಿಸುತ್ತದೆ. ಇಲ್ಲಿನ ರಾಷ್ಟ್ರಕೂಟ ವಾಸ್ತುಶಿಲ್ಪ ಎಂದರೆ ಅತ್ಯಂತ ಪ್ರಮುಖವಾದ ದೇವಾಲಯವಾದ ಸೋಮೇಶ್ವರ ದೇವಾಲಯವನ್ನು ರಾಷ್ಟ್ರಕೂಟ ಅವಧಿಯಲ್ಲಿ ನಿರ್ಮಿಸಲಾಯಿತು ಮತ್ತು ಅದರ ಮುಖ್ಯ ಸಭಾಂಗಣದಲ್ಲಿ ವಿಸ್ತಾರವಾಗಿ ಕೆತ್ತಿದ ದ್ವಾರಗಳು ಮತ್ತು ವಿಶಿಷ್ಟವಾದ ಚೌಕ ಸಿಲಿಂಡಾಕಾರದ ಮತ್ತು ಅಷ್ಟಭುಜಾಕೃತಿಯ ಕಂಬಗಳನ್ನು ಒಳಗೊಂಡಿದೆ. ಮತ್ತು ಇದರ ಪೌರಾಣಿಕ ವಿವಾಹ ಮಂಟಪದ ಇತಿಹಾಸ ತಿಳಿಯುವುದಾದರೆ, ದೇವಾಲಯ ಸಂಕೀರ್ಣವು ಕಲ್ಯಾಣ ಮಂಟಪ ಅಂದರೆ ಮದುವೆ ಮಂಟಪವನ್ನು ಹೊಂದಿದ್ದು, ಇಲ್ಲಿ ಶಿವ ಮತ್ತು ಪಾರ್ವತಿ ದೇವಿಯು ವಿವಾಹವಾದರೆಂದು ನಂಬಲಾಗಿದೆ. ವೈವಾಹಿಕ ಉಡುಪಿನಲ್ಲಿರುವ ದೇವತೆಗಳ ಚಿತ್ರಗಳು ಇಲ್ಲಿ ಗೋಚರಿಸುತ್ತವೆ ಮತ್ತು ಇದು ಕದಂಬರ ಆಳ್ವಿಕೆಯ ದೇವಾಲಯವಾಗಿದೆ. ಹತ್ತಿರದಲ್ಲಿ ಕದಂಬರಾಜನ ಹೆಸರಿಡಲಾದ ಕಂಬದ ನಾರಾಯಣ ಕೋಟೆಯ ಅವಶೇಷಗಳಿವೆ. ಇದು ಈ ಸ್ಥಳವನ್ನು ಬಹು ಶಕ್ತಿಶಾಲಿ ಪ್ರಾಚೀನ ರಾಜವಂಶಗಳೊಂದಿಗೆ ಸಂಪರ್ಕಿಸುತ್ತದೆ. ಅಷ್ಟೇ ಅಲ್ಲದೆ ಈ ತಾಣವು 18 ಮೀಟರ್ ಎತ್ತರದ ಸುಂದರವಾದ ಮಿನಿ ಜಲಪಾತವನ್ನು ಒಳಗೊಂಡಿದೆ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಸ್ವಗಲದಲ್ಲಿ ಬರುತ್ತೆ ಈ ದೇವಸ್ಥಾನ. ಶಿವಪಾರ್ವತಿಯರ ಮದುವೆಯಾದ ಸ್ಥಳ ಅಂತ ಹೇಳ್ತಾರೆ. ಸುಮಾರು 8-9ನೇ ಶತಮಾನದಾಗಿನ ದೇವಸ್ಥಾನ. ಮುಂದೆ ಇಲ್ಲಿ ಶಿವಪಾರ್ವತಿಯರು ಸಾಕ್ಷಾತ್ ಮದುವೆ ಆದಂತ ಸಾಕ್ಷಾತ್ ವಿಗ್ರಹಗಳು ಅದಾವು. ಮುಂದೆ ಹಳ್ಳಿಯಲ್ಲಿ ಸೋಮೇಶ್ವರ ಅಂತ ಋಷಿ ತಪಸ್ ಮಾಡಿದ ಸ್ಥಳ. ಅಂದ್ರೆ ಪಾರ್ವತಿ ಪರಮೇಶ್ವರ ಮದುವೆ ಮಾಡಿದಂತ ಗುರುವಿನ ಸ್ಥಾನ ಐತಿ. ಇಲ್ಲಿ ಮುಂದೆ ಇಲ್ಲಿ ನೀರ್ ಹರಿದಿದೆ. ಅಂದ್ರೆ ನೀರ್ ಗಂಗಾಂಬಿಕೆ ಜಲ ಅಂತ. ಶಿವ ಪಾರ್ವತಿಯರ ಮದುವೆ ಮಾಡೋ ಟೈಮ್ದಾಗ ಎಣ್ಣೆ ಅರಿಶಿನಕ್ಕೆ ನೀರು ಬೇಕಂತ ಶಿವ ಸೃಷ್ಟಿ ಮಾಡಿದಂತ ಇದು ನೀರಿನ ಪ್ರವಾಹ. ಅಂದ್ರೆ ಮೇಲೆ ಗುಡ್ಡದಿಂದ ನೀರು ಬರುತ್ತೆ. ಮುಂದೆ ಇಲ್ಲಿ ಶಿವ ಪಾರ್ವತಿಯವರ ವಿವಾಹ ಅಂತಂದ್ರೆ ಇಲ್ಲಿ ಮದುವೆಯನ್ನ ಆಗಲೇ ಇಲ್ಲರು ಇಲ್ಲಿ ಬಂದು ಈ ದೇವಸ್ಥಾನಕ್ಕೆ ಬಂದು ಕಂಕಣವನ್ನು ಕಟ್ಟಿಸಿಕೊಂಡರು ಬೇಗ ಮದುವೆ ಆಗತ್ತ. ಒಂದು ಹಳ್ಳಿಯಲ್ಲಿ ಮಕ್ಕಳಾಗಲಿಲ್ಲವರು ನಮ್ಮ ದೇವಸ್ಥಾನ ತೊಟ್ಲ ಐತಿ, ತೊಟ್ಲದಾಗ ಬಂದು ಉಡಿಯನ್ನು ತುಂಬಿದ್ರೆ ಬೇಗ ಮಕ್ಕಳಾಗ್ತಾವ. ಒಂದು ಜಾಗೃತವಾದ ಸ್ಥಾನ ಐತೆ ಅಂತ ಹೇಳ್ತಾರೆ ಸ್ವಗಲ ಕ್ಷೇತ್ರ. ನೀವು ಇಲ್ಲಿ ಭೇಟಿ ನೀಡಬೇಕಾದ ಸ್ಥಳಗಳೆಂದರೆ, ಮೊದಲಿಗೆ ಸೋಮೇಶ್ವರ ದೇವಸ್ಥಾನ. ರಾಷ್ಟ್ರಕೂಟ ವಾಸ್ತುಶಿಲ್ಪವನ್ನು ವಿಸ್ತಾರವಾಗಿ ಕೆತ್ತಿದ ಮುಖ್ಯ ದೇವಾಲಯ. ಕಲ್ಯಾಣ ಮಂಟಪ. ವಿವಾಹ ಮಂಟಪದಲ್ಲಿ ಶಿವ ಮತ್ತು ಪಾರ್ವತಿಯ ವೈವಾಹಿಕ ಉಡುಪಿನ ಚಿತ್ರಗಳನ್ನು ನೀವು ಇಲ್ಲಿ ಕಾಣಬಹುದು. ತದನಂತರ ಭ್ರಮರಾಂಬೆ ದೇವಾಲಯ. ಪಾರ್ವತಿ ದೇವಿಗೆ ಸಮರ್ಪಿತವಾಗಿದ್ದು ತಪಸ್ಸಿನಲ್ಲಿ ನಿರತವಾಗಿರುವುದನ್ನು ತೋರಿಸಲಾಗಿದೆ. ಅದಾದ ನಂತರ ಮಿನಿ ಜಲಪಾತ. ಇದು 18 ಮೀಟರ್ ಎತ್ತರದ ಜಲಪಾತ ನೈಸರ್ಗಿಕ ಆಕರ್ಷಣೆಯನ್ನು ನೀಡುತ್ತದೆ. ಇನ್ನು ಇಲ್ಲಿ ಅನೇಕ ದೇವಾಲಯಗಳಿವೆ. ವೀರಭದ್ರ ದೇವಾಲಯ, ಸಿದ್ದೇಶ್ವರ ಲಿಂಗ ಗುಹಾ ದೇವಾಲಯ, ಅಜ್ಜಪ್ಪನ ಗುಡಿ, ಸೂರ್ಯಚಂದ್ರ ಮತ್ತು ಗಿರಿಜಾ ದೇವಾಲಯ. ನೀವು ಇಲ್ಲಿ ಬಂದಾಗ ಸೋಮೇಶ್ವರ ದೇವಸ್ಥಾನ ಮತ್ತು ಇತರ ಪ್ರಾಚೀನ ದೇವಾಲಯಗಳಿಗೆ ಪೂಜೆ ಸಲ್ಲಿಸಿ ಮುಖ್ಯ ಸಭಾಂಗಣದೊಳಗಿನ ವಿಶಿಷ್ಟ ಚೌಕ ಸಿಲಿಂಡರ್ ಆಕಾರದ ಮತ್ತು ಅಷ್ಟಭುಜಾಕೃತಿಯ ಕಂಬಗಳನ್ನು ಪರೀಕ್ಷಿಸಿ. ಈ ದೇವಸ್ಥಾನಕ್ಕೆ ಸ್ವಗಲ ಎಂಬ ಹೆಸರು ಹೇಗೆ ಬಂತೆಂದರೆ, ಇಲ್ಲಿ ದೊರೆತಿರುವ ಕ್ರಿಸ್ತಶಕ 980 ಚಾಲುಕ್ಯ ಇಮ್ಮಡಿ ತೈಲಪನ ಕಾಲದ ಶಾಸನದ ಪ್ರಕಾರ ತ್ರೇತಾಯುಗದ ಅಂತ್ಯದಲ್ಲಿದ್ದ ರಾವಣನ ಅನುಚರರಾದ ಮಾಲಿ ಮತ್ತು ಸುಮಾಲಿ ಎಂಬ ಶಿವಭಕ್ತರು ಈ ಸ್ಥಳದಲ್ಲಿ ಸೋಮೇಶ್ವರ ದೇವಾಲಯವನ್ನು ಪ್ರತಿಷ್ಠಾಪಿಸಿದರೆಂದು ಮತ್ತು ಆಗ ಈ ಸ್ಥಳವನ್ನು ಸುಮಾಲಿ ಎಂದು ಕರೆಯಲಾಗುತ್ತಿತ್ತು. ತದನಂತರ ಸುಗೋಳ
ಎಂಬ ಮುನಿಯು ಇಲ್ಲಿ ತಪಸ್ಸು ಮಾಡಿದ್ದನೆಂಬ ಕಾರಣದಿಂದ ಈ ಸ್ಥಳಕ್ಕೆ ಈಗ ಸೊಗಲ್ ಎಂಬ ಹೆಸರು ಬಂತು. ರಟ್ಟ ಅರಸರು ಇದನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಇಲ್ಲಿಂದ ಆಳ್ವಿಕೆ ಪ್ರಾರಂಭಿಸಿದರು. ರಾಷ್ಟ್ರಕೂಟರ ಕಾಲದ ಈ ದೇವಾಲಯವನ್ನು ಕ್ರಿಸ್ತಶಕ 950ರಿಂದ 974 ಅವಧಿಯಲ್ಲಿ ಕಟ್ಟಿರಬಹುದಾಗಿದೆ. ಮತ್ತು ಈ ಸ್ಥಳದ ವಿವರ ಏನೆಂದರೆ, ಜಲಪಾತದ ಪೂರ್ವ ಮಗ್ಗುಲಿನ ಮೆಟ್ಟಿಲುಗಳನ್ನೆತ್ತೇರುತ್ತಾ ಸಾಗಿದರೆ ಮುಂದೆ ಸೋಮೇಶ್ವರ ಹಾಗೂ ಶಿವಪಾರ್ವತಿ ದೇವಾಲಯಗಳು ಹಾಗೂ 2 ಜಲಧಾರೆಗಳನ್ನು ಕಾಣಸಿಗುತ್ತವೆ. ಇಲ್ಲಿನ ಶಿವಪಾರ್ವತಿ ಹಾಗೂ ಸೋಮೇಶ್ವರ ದೇವಾಲಯದ ಪಕ್ಕದಲ್ಲಿ ಮೇಲ್ಗಡೆ ಮೆಟ್ಟಿಲು ಏರಿ ಬಂದರೆ ಒಂದು ಸುಂದರವಾದ ಜಿಂಕೆವನ ಇದೆ. ಜಿಂಕೆಗಳಷ್ಟೇ ಅಲ್ಲ, ಪಾರಿವಾಳ, ನವಿಲುಗಳು, ಮೊಲಗಳು ಇವೆ. ಈ ಪ್ರದೇಶದಲ್ಲಿ ತೆಂಗು, ಸಪೋಟ, ಮಾವು, ನಿಂಬೆ, ಕದಳಿ, ಪಪ್ಪಾಳೆ, ಹುಲುಗಲ್ಲು, ಶ್ರೀಗಂಧ, ಜಾಜಿ ಮಲ್ಲಿಗೆ ಮುಂತಾದ 100 ವನಸ್ಪತಿ ಸಸ್ಯ ಸಂಕುಲವಿದೆ. ಅಲ್ಲಲ್ಲಿ ಸಿದ್ಧಿ ಪುರುಷರ ಗುಹೆಗಳಿದ್ದು ಆಶ್ರಮಗಳಲ್ಲಿ ಯೋಗಿಗಳು ವಾಸವಿದೆ. ಕಡಿದಾದ ಬೆಟ್ಟದಲ್ಲಿ ವಿಶ್ರಾಂತಿ ನೆಲೆಗಳು, ಅಲ್ಲಲ್ಲಿ ಕಟ್ಟಡಗಳು, ಅಡ್ಡಾಡಲು ಮೆಟ್ಟಿಲುಗಳು ನಿರ್ಮಿಸಿದ್ದು ಪ್ರವಾಸಿಗರಿಗೆಂದೇ ಇಲ್ಲಿ ಅನೇಕ ಅನುಕೂಲತೆಗಳು ಮಾಡಲಾಗಿದೆ. ವಸತಿ ಗೃಹಗಳು ವ್ಯವಸ್ಥೆ ಕೂಡ ಇದೆ. ಈ ಬೆಟ್ಟಗಳ ಮೇಲೆ ಪಾಳು ಬಿದ್ದ ಕೋಟೆಯೊಂದಿದ್ದು ಅದನ್ನು ಕದಂಬರಾಯನ ಕೋಟೆ ಎಂದು ಕರೆಯಲಾಗಿದೆ. ಇಲ್ಲಿನ ಧಾರ್ಮಿಕ ಪರಂಪರೆ ಎಂದರೆ ಸೊಗಲ ಧಾರ್ಮಿಕ ಹಾಗೂ ಐತಿಹಾಸಿಕ ಪರಂಪರೆ ಹೊಂದಿದ್ದು ಸೊಗಲ್ ಕ್ಷೇತ್ರದ ಆರಾಧ್ಯ ದೈವ ಸೋಮೇಶ್ವರ. ಇದು ವಿಶಾಲವಾದ ಗರ್ಭಗೃಹ, ಅರ್ಧಮಂಟಪ, ನವರಂಗ ಹಾಗೂ ಮುಖಮಂಟಪ ಹೊಂದಿದೆ. ಇಲ್ಲಿ ಮಕರ ಸಂಕ್ರಾಂತಿ ಅಂದು ತಪೋತ್ಸವ, ಹೋಳಿ ಹುಣ್ಣಿಮೆ ಹಿಂದಿನ ಸೋಮವಾರದಂದು ಸೋಮಲಿಂಗೇಶ್ವರ ರಥೋತ್ಸವ ಜರುಗುತ್ತದೆ. ರಾಷ್ಟ್ರಕೂಟರು, ಚಾಲುಕ್ಯರು, ಕದಂಬ ಅರಸರು ಇಲ್ಲಿನ ಸೋಮೇಶ್ವರನ ಆರಾಧಕರಾಗಿದ್ದು, ಸೋಮೇಶ್ವರ ದೇವಾಲಯವಲ್ಲದೆ ವೀರಭದ್ರ, ಬೋರಮ್ಮ ಅಥವಾ ಭ್ರಮರಾಂಬೆ, ಕಾಳಮ್ಮ, ಕಣ್ವ ಋಷಿ, ತಿಮ್ಮಯ್ಯ, ಮಲ್ಲಿಕಾರ್ಜುನ, ಶಿವಪಾರ್ವತಿ ಮೊದಲಾದ ದೇವಾಲಯಗಳಿವೆ. ಪಾರ್ವತಿಯು ಉಗ್ರವಾದ ತಪಸ್ಸನ್ನು ಆಚರಿಸಿ ಶಿವನನ್ನು ಒಲಿಸಿಕೊಂಡು ವಿವಾಹವಾದಳು ಎಂದು ಈ ದೇವಾಲಯ ಖ್ಯಾತಿ ಪಡೆದಿದೆ. ಇಲ್ಲಿನ ಕೆಲ ವಿಶೇಷಗಳು: ದೊಡ್ಡ ಜಲಪಾತ ಪಕ್ಕಕ್ಕೆ ಬುಗುರಿ ಆಕಾರದ ಬಂಡೆಗಲ್ಲು ಇದೆ. ಅದು ಸುತ್ತಲೂ ಯಾವುದೇ ಆಸರೆ ಪಡೆಯದೆ ನಿರಾಧಾರವಾಗಿ ಗುರುತ್ವ ಬಿಂದುವಿನ ಮೇಲೆ ನಿಂತಿದ್ದು ಇದಕ್ಕೆ ಸೂಜಿಗಲ್ಲು ಎಂದು ಕೂಡ ಕರೆಯುತ್ತಾರೆ. ಸೊಗಲ ಕ್ಷೇತ್ರದ ಸೊಬಗನ್ನು ಕನ್ನಡದ ಹಲವಾರು ಚಲನಚಿತ್ರಗಳಲ್ಲಿ ಕೂಡ ಚಿತ್ರೀಕರಿಸಲಾಗಿದೆ. ಕಿತ್ತೂರಾಣಿ ಚೆನ್ನಮ್ಮ, ವೀರಸಿಂಧೂರು ಲಕ್ಷ್ಮಣ, ರೈತ ಮಕ್ಕಳು, ನವಿಲು ನೈದಿರಿ, ಅಮೃತ ಸಿಂಧು, ಹಲವಾರು ಮತ್ತು ವೀರ ಸಂಗೊಳ್ಳಿ ರಾಯಣ್ಣ ಮುಂತಾದ ಚಲನಚಿತ್ರಗಳಲ್ಲಿ ಈ ದೃಶ್ಯದ ಗೀತೆಗಳನ್ನು ಚಿತ್ರೀಕರಿಸಲಾಗಿದೆ. ಇಲ್ಲಿ ಶಿವ ಮತ್ತು ಪಾರ್ವತಿಯ ಸುಂದರವಾದ ವಿಗ್ರಹಗಳಿದ್ದು ಅವರು ವಿವಾಹವಾದ ಸ್ಥಳ ಎಂದು ಹೇಳಲಾಗುತ್ತದೆ. ಇಲ್ಲಿ ಅವಿವಾಹಿತ ಹೆಣ್ಣು ಮಕ್ಕಳು ಭಕ್ತಿಯಿಂದ ಪಾರ್ವತಿ ದೇವಿಯ ವಿಗ್ರಹಕ್ಕೆ ಪೂಜೆ ಮಾಡಿದರೆ ಅವರಿಗೆ ಕಂಕಣ ಭಾಗ್ಯ ಕೂಡಿ ಬರುವುದೆಂದು ನಂಬಿಕೆ ಇದೆ. ಈ ಪುಣ್ಯಕ್ಷೇತ್ರವು ದಕ್ಷಿಣ ಕಾಶಿ ಎಂದು ಕರೆಯಲ್ಪಡುತ್ತದೆ. ಇಲ್ಲಿರುವ ಸೋಮೇಶ್ವರರನ್ನು ರಾವಣನ ಬಂಟರಾದ ಮಾಲಿ ಮತ್ತು ಸುಮಾಲಿ ಎಂಬ ರಾಕ್ಷಸರು ಸ್ಥಾಪಿಸಿದರು ಎಂದು ಇಲ್ಲಿರುವ ಶಿಲಾಲೇಖಗಳು ಹೇಳುತ್ತವೆ. ಇಲ್ಲಿ ಸೋಮೇಶ್ವರನ ದೇವಾಲಯದ ಜೊತೆಗೆ ಸುಮಾರು ಗರ್ಭಗುಡಿಗಳಿವೆ. ನಿಮಗಾಗಲೇ ತಿಳಿಸಿದ್ದೇನೆ. ಈ ಪುಣ್ಯಕ್ಷೇತ್ರಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಇಲ್ಲಿ ಸಾಧು ಸಂತರು, ಸಿದ್ಧಿ ಪುರುಷರು ಪ್ರಾಚೀನ ಕಾಲದಲ್ಲಿ ತಪಸ್ಸುಗಳನ್ನು ಮಾಡಿದ್ದಾರೆ. 1969ರ ದಶಕದಲ್ಲಿ ಇಲ್ಲಿ ಮಾತನಂದ ಎಂಬ ಒಬ್ಬ ತಪಸ್ವಿ ನೆಲೆಸಿದ್ದನು. ಮನುಷ್ಯನಿಗೆ ಕಚ್ಚಿದ ಹಾವಿನ ವಿಷವನ್ನು ತೆಗೆಯುವುದರಿಂದ ಹಿಡಿದು ಅನೇಕ ರಹಸ್ಯ ವಿದ್ಯೆಗಳು ಈತನಿಗೆ ಸಿದ್ಧಿಸಿದ್ದವು ಎಂದು ಸ್ಥಳೀಯರು ಹೇಳುತ್ತಾರೆ. ಜಿಂಕೆವನವನ್ನು ದಾಟಿಕೊಂಡು ಸ್ವಲ್ಪ ಮುಂದಕ್ಕೆ ಹೋದರೆ ಎಡಗಡೆಗೆ ಇರುವ ಆಶ್ರಮದಲ್ಲಿ ಇವತ್ತಿಗೂ ಈ ತಪಸ್ವಿಯ ಫೋಟೋ ಕಾಣಸಿಗುತ್ತದೆ. ಆಹಾ, ಮುಖದ ಮೇಲೆ ಅದೆಂಥ ತೇಜಸ್ಸು, ಕಳೆ ಶುಭ್ರವಾದ ಹೊಳಪು, ಕಲ್ಪನೆಗೆ ಎಟುಕದ ದೈಹಿಕ ವ್ಯಕ್ತಿತ್ವ. ಇಂಥ ದೊಡ್ಡ ದೊಡ್ಡ ತಪಸ್ವಿಗಳು ಇವತ್ತು ನಮಗೆಲ್ಲ ಕೇವಲ ನೆನಪು ಮಾತ್ರ. ಆದರೆ ಈ ದೇವಸ್ಥಾನಕ್ಕೆ ನೀವು ಭೇಟಿ ನೀಡಲೇಬೇಕು. ನೈಸರ್ಗಿಕ ಬೆಟ್ಟ ಗುಡ್ಡಗಳಿಂದ ಹಾಗೂ ಹಚ್ಚು ಹಸಿರಾದ ಗಿಡಮರಗಳಿಂದ ಕೂಡಿದ ಸೊಗಲ ಕ್ಷೇತ್ರವು ಪ್ರಕೃತಿಯ ಸೌಂದರ್ಯವನ್ನು ವರ್ಣಿಸಲು ಶಬ್ದಗಳಿಲ್ಲ. ಪ್ರಕೃತಿಯ ಸೌಂದರ್ಯವನ್ನು ಸವಿಯಬೇಕು ಅಂದರೆ ಸೊಗಲ ಕ್ಷೇತ್ರಕ್ಕೆ ಹೋಗಿ ಜಲಪಾತದ ಸ್ನಾನವನ್ನು ಮಾಡಿ ಸೋಮೇಶ್ವರನ ದರ್ಶನ ಪಡೆಯಲೇಬೇಕು. ಆಗ ಮಾನಸಿಕ ಒತ್ತಡ, ಖಿನ್ನತೆ, ಉದ್ವೇಗ ಕಡಿಮೆಯಾಗಿ ಏನೋ ಒಂದು ನೆಮ್ಮದಿ, ಉತ್ಸಾಹ, ಶಕ್ತಿ, ಚೈತನ್ಯ ಮನೋದೈಹಿಕವಾಗಿ ಬಂದು ಬಿಡುತ್ತದೆ. ನೀವು ಈ ಸ್ಥಳಕ್ಕೆ ತಲುಪುವುದು ಹೇಗೆಂದರೆ ವಿಮಾನದ ಮೂಲಕ ತಲುಪಬಹುದು. ಬೆಳಗಾವಿ ಹತ್ತಿರದ ವಿಮಾನ ನಿಲ್ದಾಣವಿದೆ, ಅಥವಾ ರೈಲು ಮೂಲಕ ಬೆಳಗಾವಿ ಹತ್ತಿರದ ರೈಲು ನಿಲ್ದಾಣವಿದೆ, ಇಲ್ಲ ರಸ್ತೆಯ ಮೂಲಕ. ಸೊಗಲು ಬೆಂಗಳೂರಿನಿಂದ 500 ಕಿಲೋಮೀಟರ್ ಮತ್ತು ಜಿಲ್ಲಾ ರಾಜಧಾನಿ ಬೆಳಗಾವಿಯಿಂದ 63 ಕಿಲೋಮೀಟರ್ ದೂರದಲ್ಲಿದೆ. ಸೊಗಲ್ ತಲುಪಲು ಬೆಳಗಾವಿಯಿಂದ ಟ್ಯಾಕ್ಸಿಗಳನ್ನು ಬಾಡಿಗೆಗೆ ಪಡೆಯಬಹುದು. ಆದರೆ ಬಸ್ಸುಗಳು ಸೀಮಿತವಾಗಿವೆ, ಅಂದ್ರೆ ಕಡಿಮೆ ಇವೆ. ಎಲ್ಲಿ ಉಳಿಬೇಕು? ಬೈಲಹೊಂಗಲದಲ್ಲಿ ಸೊಗಲಿನಿಂದ 20 ಕಿಲೋಮೀಟರ್ ದೂರ ಬಜೆಟ್ ಹೋಟೆಲ್ಗಳಿವೆ. ಬೆಳಗಾವಿ ನಗರದಲ್ಲಿ ಹೆಚ್ಚಿನ ಹೋಟೆಲ್ ಆಯ್ಕೆಗಳು ಲಭ್ಯವಿದೆ. ದೂರದ ಸ್ಥಳದಿಂದ ಬರುವವರು ಬಸ್ ಸಂಪರ್ಕ ಸೀಮಿತವಾಗಿದೆ. ಸಾಮಾನ್ಯವಾಗಿ ಬೆಳಗಾವಿಯಿಂದ ಟ್ಯಾಕ್ಸಿ ಬಾಡಿಗೆ ಅಗತ್ಯ. ಭೂಪ್ರದೇಶ: ಪಟ್ಟಣವು ಬೆಟ್ಟದ ಸಾಲಿನಲ್ಲಿದೆ. ಅನ್ವೇಷಿಸಲು ಆರಾಮದಾಯಕ ಬೂಟುಗಳನ್ನು ಧರಿಸಿ. ಪ್ರಾಚೀನ ದೇವಾಲಯ ಸಂಕೀರ್ಣದ ಒಳಗೆ, ವಿಶೇಷವಾಗಿ ಕಲ್ಯಾಣ ಮಂಟಪದ ಒಳಗೆ ಅಲಂಕಾರವನ್ನು ಕಾಪಾಡಿಕೊಳ್ಳಿ. ದೇವಾಲಯದ ತೆರೆಯುವ ಸಮಯವನ್ನು ಪರಿಶೀಲಿಸಿ, ಏಕೆಂದರೆ ಇದು ದೂರದ ಸ್ಥಳವಾಗಿದೆ. ಇದೊಂದು ಮಾಹಿತಿ ನಿಮಗೆ ಇರಲಿ. ನೀವು ಒಮ್ಮೆ ಆದರೂ ಸೊಗಲ ಕ್ಷೇತ್ರಕ್ಕೆ ಭೇಟಿ ನೀಡಿದ್ದಾದರೆ ಶ್ರೀ ಸೋಮೇಶ್ವರ ಎಂದು ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಲಾಗ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.